ಇದಾಗ್ತಿದ್ದಂಗೆನೇ ಆರೋಗ್ಯಾಧಿಕಾರಿಗಳ ಸಭೆ ಸೇರಿದ್ರು. ಜೊತೆಗೆ ಬೆಳಗ್ಗೆನೇ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿ ಕೂಡ ಮಾತಾಡಿ ಆ ರೀತಿ ಏನು ಕನ್ಫರ್ಮ್ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಯಾವ ರೀತಿ ಕ್ರಮಗಳನ್ನು ಜರುಗಿಸಬೇಕು, ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮೀಟಿಂಗ್ ಶುರುವಾಗುತ್ತೆ. ಅಧಿಕಾರಿಗಳ ಜೊತೆ ನಡೆಸುವಂಥ ಮೀಟಿಂಗ್ ನೋಡಿ. ಯಾವುದೇ ರೀತಿಯ ಈ ತೊಂದರೆಗಳು ಕೂಡ ಇರಲಿಲ್ಲ. ಮಗುಗೆ ಪೆಟ್ಟಾಗಿದೆ ಅಂತ ಮಗು ಆಸ್ಪತ್ರೆ ಸೇರಿತು. ಯಾವುದೇ ಸಿಂಪ್ಟಮ್ಸ್ ಇಲ್ಲ, ನೆಗಡಿ ಇಲ್ಲ, ಜ್ವರ ಇಲ್ಲ, ಗಂಟಲು ನೋವಿಲ್ಲ, ಕೆಮ್ಮಿಲ್ಲ. ಆದರೆ ಆ ಮಗುವಿಗೆ HMPV ದೃಢಪಟ್ಟಿದೆ. ಏನಿದರ ಅರ್ಥ? ಅದು ನೋಡಿ, 8 ತಿಂಗಳ ಮಗು, ಇನ್ನೊಂದು 3 ತಿಂಗಳ ಮಗು, ಒಂದೇ ಆಸ್ಪತ್ರೆಯಲ್ಲಿ ಬಂದಂಥ ಕೇಸ್ಗಳು, ಬೇರೆ ಬೇರೆ ಕುಟುಂಬದ ಮಕ್ಕಳುಗಳಿವು. ಇಬ್ಬರು ಮಕ್ಕಳಲ್ಲಿ HMPV ಕಾಣಿಸ್ಕೊಂಡಿದ್ದು. ವೈದ್ಯಕೀಯ ಶಿಕ್ಷಣ ಇಲಾಖೆ ಕೂಡ ಮೀಟಿಂಗ್ ಮಾಡ್ತಾ ಇದೆ. ರಾಜ್ಯದ ಎಲ್ಲ DDಗಳ ಜೊತೆಗೆ ವೈದ್ಯಕೀಯ ಶಿಕ್ಷಣ ಸಚಿವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು, ಫಾಲೋ ಮಾಡಬೇಕು. ಸಭೆಯಲ್ಲಿ ಡೈರೆಕ್ಟರ್ಸ್ ಇರ್ತಾರೆ, ಜಾಯಿಂಟ್ ಡೈರೆಕ್ಟರ್ಸ್ ಇರ್ತಾರೆ, ಇನ್ನು ಈ ಮೆಡಿಕಲ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳಿರ್ತಾರೆ. ಎಲ್ಲರೂ ಸೇರಿ ಚರ್ಚೆ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ದಿನೇಶ್ ಗುಂಡೂರಾವ್ ಒಂದು ಕಡೆ ಮೀಟಿಂಗ್ ಮಾಡ್ತಾರೆ, ಇನ್ನೊಂದು ಕಡೆಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೂಡ ಮೀಟಿಂಗನ್ನು ಮಾಡ್ತಾ ಇದೆ. ಅಂದರೆ ಇದೇ ರೀತಿ ಬಿಟ್ಟರೆ ನೋಡಿ, ಹಿಂದಿನ ದಿನಗಳನ್ನು ನಾವು ಜ್ಞಾಪಿಸ್ಕೊಂಡ್ರೆ ಹಿಂದೂ ಕೂಡ ಅದೇ ರೀತಿಯ ಸ್ಥಿತಿಗತಿ. ಎಲ್ಲಿಂದ ಬಂದರು, ಏನು ಎತ್ತ ಏನು ಗೊತ್ತಾಗ್ತಿರಲಿಲ್ಲ. ಏನಿಲ್ಲ ಬಿಡಿ, ಇದು 1% ಇಲ್ಲ, ಲೆಸ್ ದೆನ್ 1% ಅಂತ ಇದ್ರು. ನೋಡ್ತಾ ಕೇಸ್ಗಳ ಸಂಖ್ಯೆ ದಿಢೀರ್ನೇ ಜಾಸ್ತಿ ಆಯಿತು.